ಸೊ ಫೈನಲ್ ಆಗಿ ಸರ್ ಬಿಗ್ ಬಾಸ್ ಬರ್ತಾ ಇದೆ. ಎಲ್ಲರೂ ಒಂದು ಬಾಯಲ್ಲಿ ಬರ್ತಾ ಇರುವಂಥದ್ದು, ಜೊತೆಗೆ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಹುಲಿ ಕಾರ್ತಿಕ್ ಅವರು ಬಿಗ್ ಬಾಸಿಗೆ ಹೋಗ್ತಾರೆ ಅನ್ನುವಂಥ ಮಾತುಗಳು, ಚರ್ಚೆಗಳು ನಡೀತಾ ಇದೆ. ಏನು ಹೇಳ್ತೀರಿ? ಬಿಗ್ ಬಾಸಿಗೆ ಹೊರಟಿದ್ದೀರಾ ಅಥವಾ ಹೇಗೆ? ಕಾಲ್ ಬಂದಿತ್ತಾ ಬಿಗ್ ಬಾಸ್ ಟೀಮಿಂದ ನಿಮಗೆ? ಈ ಸರಿ ಬಿಗ್ ಬಾಸಿಗೆ ಹೋಗ್ತಾ ಇರೋ ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ, ಒಳ್ಳೆಯದಾಗಲಿ. ನಾನು ನೋಡ್ತೀನಿ, ನನಗೂ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ನೀವು ಹೋಗ್ತೀರಾ ಇಲ್ವಾ ಅಂತ? ನಂಗಿನ್ನೂ ಗೊತ್ತಿಲ್ಲಪ್ಪ. ನನಗೆ ನೋಡ್ತಾ ಇರ್ತೀನಿ, ಮೊಬೈಲಲ್ಲೆಲ್ಲ ಬರ್ತಾ ಇರ್ತವೆ ಹುಲಿ ಕಾರ್ತಿಕ್ ಬಿಗ್ ಬಾಸಿಗೆ ಹೋಯ್ತು. ನಮ್ಮ ಅಮ್ಮನ ಹತ್ರ ಯಾರ ಮಾತ್ರ ಮಾತಾಡಿರ್ತಾರೆ ಅಂದ್ಕೊಂಡು ಸುಮ್ಮನೆ ನನಗೆ. ಫೈನಲ್ ಯಾರಾದರೂ ನಿಮ್ಮ ಆಪ್ತರು ಹೋಗೋ ಚಾನ್ಸಸ್ ಇದೆಯಾ ನಿಮ್ಮ ಆಪ್ತರ ಬಳಗದಲ್ಲಿ? ಮೇಡಮ್, ಹೋದರೆ ಯಾರು ಹೋಗ್ತಾರೆ? ನಮ್ಮ ಬಳಗದವರೇ ಹೋಗ್ತಾರೆ, ಕಲಾವಿದರೇ ಹೋಗ್ತಾರಲ್ವಾ. ಸೊ ಕಲಾವಿದರು ಅಂದ್ರ ಮೇಲೆ ಎಲ್ಲ ನಮ್ಮ ಬಳಗನೇ. ಹೆಸರು ಬಿಟ್ಕೊಡಲ್ಲ ಅಂತ ಅಲ್ಲ, ಹೆಸರು ಬಿಟ್ಕೊಡೋಕೆ ಅವ್ರು ನಮ್ಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಒಟ್ಟಿನಲ್ಲಿ ನಮ್ಮವ್ರು ಯಾರೋ ಒಂದು ಹೋಗ್ತಾರೆ ಅನ್ನೋದು ನನಗೂ ಗೊತ್ತು. ಸೊ ಯಾರೇ ಹೋದ್ರೂ ಎಂಟರ್ಟೈನ್ ಮಾಡ್ತಾರೆ. ಆಮೇಲೆ ನಾನು ಹೇಳೋದೇನು ಅಂದರೆ, ಇವೆಲ್ಲವೂ ಒಬ್ಬರನ್ನ ರಂಜಿಸಕ್ಕೆ ಮಾಡೋದು. ನಾವು ಸಿನಿಮಾ ಮಾಡೋದು ನಿಮ್ಮನ್ನು ಖುಷಿ ಪಡಿಸೋಕ್ಕೆ ಎಲ್ಲನೂ. ಹಾಗಾಗಿ ನನ್ನ ಪ್ರಕಾರ ಏನು ಗೊತ್ತೇನ್ರಿ, ಸಿಂಪಲ್ಲು. ನಿಮಗೆ ನಾನು ಇಷ್ಟನಾ, ನಾನು ಇಷ್ಟಪಡಿ. ಆದರೆ ನನ್ನನ್ನು ಇಷ್ಟಪಡೋಕ್ಕೆ ಹೋಗಿ ಇನ್ನೊಬ್ಬನ ಬೈಬಾರ್ದು. ನಂದದೆ. ನೀವು ಇಷ್ಟಪಡದೇ ಇದ್ದರೂ ಅದು ಏನೋ ಮ್ಯಾಂಡಲ್ಲ. ಇನ್ನೊಬ್ಬನ ತುಳಿದು, ಇನ್ನೊಬ್ಬನಿಗೆ ಬೈದು, ಇನ್ನೊಬ್ಬನಿಗೆ ಹರ್ಟ್ ಮಾಡಿ ನನ್ನನ್ನು ಎತ್ತದ್ದು ಬೇಡ. ಎಲ್ಲ ಕಲಾವಿದರು ಒಂದೇ. ನಾವೆಲ್ಲ ಕಲಾವಿದರು ತುಂಬ ಕಷ್ಟಪಟ್ಟಿದ್ದೀವಿ. ಈ ಸ್ಟೇಜಿಂದನೇ ಕಷ್ಟಪಟ್ಕೊಂಡು ತುಂಬ ಇದು ಮಾಡ್ಕೊಂಬಂದೀವಿ. ನಮ್ಮಲ್ಲೇನು ಇದಿಲ್ಲ. ನಾನು ಅವ್ನ ಸಿನಿಮಾಕ್ಕೆ ಹೋಗ್ತೀವಿ, ಅವ್ರು ನಮ್ಮ ಸಿನಿಮಾಕ್ಕೆ ಬರ್ತಾರೆ. ಸೊ ಇನ್ನೊಬ್ಬರನ್ನ ಕೆಳಗಾಕಿ ಮೇಲೆ ಹೋಗ್ಬೇಕು. ಅವ್ರು ಯಾರನ್ನ ಎಷ್ಟು ಬೇಕಾದ್ರೆ ಮೇಲೆ ತಗೊಂಡು ಹೋಗ್ಬೋದು. ಆದರೆ ಇನ್ನೊಬ್ಬನ ತೆಗಳೋದಿದೆಯಲ್ಲ, ಅದು ತಪ್ಪು ಅಂತ ನಾನು ತುಂಬ ನೋಡ್ತೀನಿ. ಹಂಗೆ ಬೇಜಾರಾಗುತ್ತೆ. ಅದು ಇದು ಅದೆಲ್ಲ ಮಾಡಬಾರ್ದು. ನಮ್ಗೆ ಯಾರು ಇಷ್ಟ? ಈಗ ನಂಗೆ ನಮ್ಮ ಅಮ್ಮ ಇಷ್ಟ, ಹಾಗಂತ ನಾನು ಬೇರೆಯವ್ರ ಅಮ್ಮನ ಬೈಯೋದು ತಪ್ಪಲ್ವಾ? ನಮ್ಮಮ್ಮನ ನಾನು ಪ್ರೀತಿ ಮಾಡಬೇಕು. ಎಲ್ಲ ಅವ್ರವ್ರದ್ದೇ ಮಕ್ಕಳಿರ್ತಾರೆ, ಅವ್ರವ್ರದ್ದೇ ಇರ್ತಾರೆ, ಅವ್ರು ಪ್ರೀತಿ ಮಾಡ್ತಾರೆ. ನಾವು ಅವ್ರ ಅಮ್ಮಂಗೆ ಬೈದು ನಮ್ಮಮ್ಮನ ನಾವು ಪ್ರೀತಿ ಮಾಡಿದ್ರೆ ನಮ್ಮ ಯೋಗ್ಯತೆ ಗೊತ್ತಾಗ್ಬಿಡ್ತದೆ ಅಷ್ಟೇ. ಎಸ್, ಥ್ಯಾಂಕ್ ಯು. ಇಲ್ಲ, ನಿಮ್ಮ ಚಾನಲ್ಲು ನಾನು ನೋಡ್ತೀನಿ. ಚೆನ್ನಾಗಿರಿ, ಒಳ್ಳೇದಾಗಲಿ. ನಿಮಗೂ ಆಲ್ ದ ಬೆಸ್ಟ್, ನಮಗೂ ಒಳ್ಳೇದಾಗಲಿ. ಎಲ್ಲರೂ ಚೆನ್ನಾಗಿರೋಣ. ಸ್ಮೈಲ್ ಇದೆಯಲ್ಲ, ಅದು ತುಂಬ ಒಳ್ಳೆ ಆನ್ಸರ್ ಲೈಫಿಗೆ. ಎಲ್ರಿಗೂ ಸ್ಮೈಲ್ ಮಾಡ್ಕೊಂಡಿರೇ, ಒಳ್ಳೇದಾಗುತ್ತೆ. ಖುಷಿಯಾಗಿರಿ ಅಷ್ಟೇ. ಎಸ್ ಮೇಡಮ್, ಒಳ್ಳೇದಾಗಲಿ ನಿಮಗೆ. ಎಸ್, ಇದಾಗಿತ್ತು ಹುಲಿ ಕಾರ್ತಿಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಗಂಗಾ ಜಾಧವ್, ಬೆಂಗಳೂರು.